ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಮಹಾತರ್ ಬಾಬಾಜಿ ಮತ್ತೆ ಪತ್ರಿಜಿ ಗುರುಗಳಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಮತ್ತೆ ರಂಗನಾಥ್ ಸರ್ಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ನಾನು ಹಾಸನ್ ಜಿಲ್ಲೆ ಅರಸೀಕೆರೆ ತಾಲೂಕು ಅಂತ ಪನ್ಸಮುದ್ರ ಅಂತ ನಮ್ಮೂರು ಹಳ್ಳಿ. ನಾನು ಧ್ಯಾನಕ್ಕೆ ಬಂದು 2.5 ವರ್ಷ ಆಯ್ತು. ನಾನು ಧ್ಯಾನಕ್ಕೆ ಬಂದಿದ್ದೊಂದು ಆಕಸ್ಮಿಕ, ನನಗೆ ಹುಷಾರಿರ್ಲಿಲ್ಲ, ಹಂಗಾಗಿ ಧ್ಯಾನಕ್ಕೆ ಬಂದೆ. ನನಗೆ ಧ್ಯಾನ ಹೇಳ್ಕೊಟ್ಟಿದ್ದು ಪದ್ಮ ಅಪ್ಪಾಜಿ ಅಂತ, ಅವರು ಬೆಂಗಳೂರವರು. ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ, ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಅವರು ನನಗೆ ಕೀಮೋಥೆರಪಿ, ಕ್ಯಾನ್ಸರ್ ಆಗಿತ್ತು, ನನಗೆ ಕೀಮೋಥೆರಪಿ ನಡಿಬೇಕಾದ್ರೆ ವಾಕ್ ಮಾಡಿ ಅಂತ ಹೇಳಿದ್ರು. ನನಗೆ ವಾಕ್ ಮಾಡೋಕ್ಕೂ ಶಕ್ತಿ ಇರ್ಲಿಲ್ಲ. ವಾಕ್ ಮಾಡ್ಬೇಕಾದ್ರೆ ಅವರು ಎದುರುಗಡೆ ಬಂದ್ರು, ಅವ್ರ ಜೊತೆ ವಾಣಿ ಅಂತ ಒಬ್ರಿದ್ರು. ನಿಮ್ಗೆ ಹುಷಾರಿಲ್ವಾ ಅಂತ ಕೇಳಿದ್ರು. ಇಲ್ಲ, ನನಗೆ ಹುಷಾರಿಲ್ಲ, ನನಗೆ ಕ್ಯಾನ್ಸರ್ ಅಂತ ಹೇಳಿದೆ. ಅವಾಗ ಅವರು, ನೀವು ಯಾಕೆ ಧ್ಯಾನ ಮಾಡಬಾರ್ದು, ಧ್ಯಾನ ಮಾಡಿ, ತುಂಬಾ ಒಳ್ಳೇದು, ಆರೋಗ್ಯಕ್ಕೆಲ್ಲ ಚೆನ್ನಾಗಿರುತ್ತೆ, ಮತ್ತೆ ನಿಮ್ಗೆ ಮನಃಶಾಂತಿ ಸಿಗುತ್ತೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳ್ದೆ. ಅವರು ಬನ್ನಿ ನಮ್ಮ ಮನೆಗೆ ಹೋಗೋಣ ಅಂದ್ರು. ನಾನು ಏನು ಹಿಂದು ಮುಂದೆ ಏನು ಯೋಚನೆ ಮಾಡ್ಲಿಲ್ಲ, ಸುಮ್ಮನವ್ರ ಜೊತೆ ಹೋದೆ. ನನ್ನ ಜೊತೆ ನನ್ನ ಮಗಳು ಫ್ರೆಂಡ್ ಒಬ್ಳು ಇದ್ಲು, ಸಂಧ್ಯಾ ಅಂತ, ಅವಳು ನಾನು ಹೋದ್ವಿ. ಹೋದ್ರೆ ಅವರು ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಅವಾಗ ಒಂದ್ ಸ್ವಲ್ಪ ಭಯ ಆಯ್ತು ನಂಗೆ, ಈ ಬೆಂಗಳೂರಲ್ಲಿ ಯಾರು ಪರಿಚಯ ಇಲ್ಲ, ಇವ್ರ ಜೊತೆ ಹಿಂಗ್ ಬಂದ್ಬಿಟ್ನಲ್ಲ ಅಂತ ಒಂದ್ ಸ್ವಲ್ಪ ಭಯ ಆಯ್ತು. ಆಮೇಲೆ ಹೋದು ಅವ್ರ ಮನೆ ಒಳಗ್ ಕರ್ಕೊಂಡೋದ್ರು. ಒಂದ್ ದೊಡ್ಡದು ರಾಧಾಕೃಷ್ಣನ್ ಫೋಟೋ ಇತ್ತು. ಅವಾಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ಆಮೇಲೆ ಅವ್ರ ಹಾಲಲ್ಲಿ ಒಂದ್ ಚೇರ್ ಹಾಕಿದ್ರು, ಆ ಚೇರ್ ಮೇಲೆ ಕೂರ್ಸಿದ್ರು ನನ್ನ. ಕೂತ್ಕೊಳ್ಳಿ, ನೀವು ಧ್ಯಾನ ಮಾಡಿ ಅಂತ ಹೇಳಿದ್ರು. ಅವ್ರು ಯಾವ ತರ ಮಾಡ್ಬೇಕು ಎಲ್ಲ ಹೇಳ್ಕೊಟ್ರು. ಕೂರ್ಸಿದ್ರು, ಅರ್ಧ ಗಂಟೆ ಧ್ಯಾನ ಮಾಡ್ದೆ. ಅದಾದ್ಮೇಲೆ ನಿಮಗೆ ಏನ್ ಕಾಣಿಸ್ತು, ಏನಾರು ಅನುಭವ ಆಯ್ತಾ ಅಂತ ಕೇಳಿದ್ರು. ನಾನು, ನನ್ಗೆ ಒಂದ್ ಚಿತ್ರ ಬರೆದು ತೋರಿಸ್ದೆ ನಾನು, ನಂಗೆ ಈ ತರ ಕಾಣಿಸ್ತು ಅಂತ. ಇದು ನೋಡಿ, ಮೇಲೆ ಇದೆ ಪಿರಮಿಡ್, ಇದು ನಿಮಗೆ ಇವತ್ತು ಪಿರಮಿಡ್ಡೇ ಕಾಣಿಸ್ಕೊಂಡಿದೆ ಅಂತೇಳಿ ತುಂಬಾ ಖುಷಿ ಪಟ್ರು. ಅವಾಗ ಅವತ್ತಿಂದ ನೀವು ಡೈಲಿ 11 ಗಂಟೆಗೆ ಬನ್ನಿ ಧ್ಯಾನ ಮಾಡೋಣ ಅಂತ ಹೇಳಿದ್ರು. ಆಯ್ತು ಅಂತೇಳಿ ನಾನು ಹೊರಟೆ, ಮನೆಗೆ ಹೋಗಿ ಹೇಳ್ದೆ. ನಮ್ಮ ಮಕ್ಳೆಲ್ಲ ತುಂಬಾ ಖುಷಿ ಪಟ್ರು. ಆಯ್ತು ಕಣಮ್ಮ, ಡೈಲಿ ಹೋಗೋಣ, ನಾನು ಬರ್ತೀನಿ ಅಂತ ಹೇಳಿದ್ರು. ಜೊತೆಲಿ ನಮ್ಮ ಅಮ್ಮನೂ ಇತ್ತು. ಆಮೇಲೆ ಅಲ್ಲಿಗೆ 2 ದಿನ ನನಗೆ ಹೋಗಕ್ ಆಗ್ಲಿಲ್ಲ. ಅವಾಗ ಅವ್ರ ಪಾಪ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ, ಹಿಂಗೆ ಹೇಳ್ಬಿಟ್ನಲ್ಲ. ಅವರು ಫೋನ್ ನಂಬರು ಇಸ್ಕೊಳ್ಳಿಲ್ಲ ನಾನು, ಬಂದ್ರು ಹೋದ್ರಲ್ಲ ಅಂತೇಳಿ ಬೇಜಾರ್ ಮಾಡ್ಕೊಂಡಿದ್ರು. ಆಮೇಲೆ 2 ದಿನ ಬಿಟ್ಟು ನಾನು ಅವ್ರ ಮನೆಗೆ ಹೋದೆ. ಅವಾಗ ಅವ್ರು ತುಂಬಾ ಖುಷಿ ಪಟ್ಟು ಅವತ್ತಿಂದ ಅಯ್ಯಪ್ಪ ಸರ್ದು 11 ಗಂಟೆಗೆ ಧ್ಯಾನಕ್ಕೆ ಜಾಯಿನ್ ಮಾಡಿದ್ರು ನನ್ನ. ಅವತ್ತಿಂದ ಧ್ಯಾನ ಶುರು ಮಾಡಿದೆ ನಾನು. ಆಮೇಲೆ 3-4 ತಿಂಗಳು ಒಂದ್ ಸ್ವಲ್ಪ ಚೆನ್ನಾಗಿದ್ದೆ ನಾನು, ಧ್ಯಾನ ಕುತ್ಕೊಂಡು ಧ್ಯಾನ ಮಾಡ್ಬೋದಿತ್ತು. ಆಮೇಲೆ ನನಗೆ ಕೂರಕ್ ಆಗ್ತಿರ್ಲಿಲ್ಲ, ಮತ್ತೆ ಶಕ್ತಿನೂ ಇರ್ಲಿಲ್ಲ ನನ್ಗೆ. ತುಂಬಾ ಕೀಮೋಥೆರಪಿ ಎಲ್ಲ ಜಾಸ್ತಿ ಆಗ್ಬಿಟ್ಟು ನನಗೆ ಸ್ಟ್ರೈನ್ ಆಗಿ ತುಂಬಾ ಹಾಸಿಗೆ ಹಿಡಿದ್ಬಿಟ್ಟೆ. ಆಮೇಲೆ ಅವರು ಡೈಲಿ ಬರೋರು, ನಳಿನಿ ನಿನಗೆ ಕುತ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಮಲ್ಕೊಂಡೆ ಧ್ಯಾನ ಮಾಡು ಅಂತೇಳಿ ಮಲಗಿಸ್ಬಿಟ್ಟು ಧ್ಯಾನ ಮಾಡಿಸಿದ್ರು. ಆಮೇಲೆ ಕೃಷ್ಣಪ್ಪ ಸರ್ ಹತ್ರ ಒಂದು ಪಿರಮಿಡ್ ಎಲ್ಲ ತರಿಸಿ ಮೇಲೆಲ್ಲ ಕಟ್ಕೊಟ್ಟು ಎಲ್ಲ ಮಾಡಿದ್ರು. ಅವರು ನನಗೆ ಹುಷಾರಿಲ್ಲ ಅಂತಂದ್ರೆ ಅವ್ರಿಗೆ ಹುಷಾರಿಲ್ವೇನೋ ಅಂತ ಫೀಲ್ ಮಾಡ್ಕೊಂಡಷ್ಟು ನನಗೆ ಧ್ಯಾನ ಹೇಳ್ಕೊಟ್ರು. ಆಮೇಲೆ ನನಗೆ ನನ್ ಕ್ಯಾನ್ಸರ್ ಅನ್ನೋದೊಂದು ಇದೆ ಅಂತಾನೆ ನನಗೆ ಅನಿಸ್ಬಾರ್ದು, ಆ ತರ ನನಗೆ ಧ್ಯಾನದಲ್ಲಿ ಹೇಳ್ಕೊಟ್ರು. ನನಗೆ ಕೀಮೋಥೆರಪಿಗೆ ಹೋಗ್ಬೇಕಾರೆಲ್ಲ, ನಿನಗೆ ಶರೀರಕ್ಕೆ ನಿನಗೆ ಚಿಕಿತ್ಸೆ ಮಾಡೋದು, ನಿನ್ ಆತ್ಮಕ್ಕಲ್ಲ, ನೀನ್ ಧೈರ್ಯವಾಗಿ ಹೋಗವ ಅಂತೇಳಿ ಕಳ್ಸರು ಮೇಡಮ್. ಆಮೇಲೆ ಆ ಅವರು ಯಾವ ತರ ಧ್ಯಾನ ಮಾಡ್ತಿದ್ರು ಅಂದ್ರೆ, ಒಂದ್ ದಿವಸ ನನ್ನ ಪಾರ್ಕಿಗೆ ಕರ್ಕೊಂಡೋದ್ರು, ನಿಧಾನವಾಗಿ ಬಾ ಹೋಗೋಣ ಅಂತ. ಅಲ್ಲಿ ಆ ಪಾರ್ಕ್ ಅಲ್ಲಿ ಒಂದು ಗುಡಿಸ್ಲಂಗೆ ಮನೆ ಅವ್ರದ್ದು, ಪಾರ್ಕ್ ನೋಡ್ಕೊಳೋರವ್ರು. ಅಜ್ಜಂಗೆ ತುಂಬಾ ಹುಷಾರಿರ್ಲಿಲ್ಲ, ಮೈಕೈ ಎಲ್ಲ ಊದಿತ್ತು. ಅವ್ರ ಮನೆ ಒಳಗೆಲ್ಲ ಸ್ವಲ್ಪ ಗಲೀಜ್ ಜಾಸ್ತಿ. ನನಗ್ ಗಲೀಜಲ್ಲೆಲ್ಲ ಹೋಗ್ಬೇಡ್ರಿ ಅಂದಿದ್ರಲ್ಲ, ನಾನು ಅದ್ರೊಳಕ್ ಹೋಗ್ಲಿಲ್ಲ. ಆಮೇಲೆ ಅರ್ಧ ಗಂಟೆ ಧ್ಯಾನ ಮಾಡ್ಸಿದ್ರು ಆ ತಾತಂಗೆ. ಈಚೆ ಕಡೆ ಬಂದ್ಮೇಲೆ ಕೇಳ್ದೆ, ಮೇಡಮ್ ನಿಮ್ಗೆ ಏನ್ ಅನ್ನಿಸ್ಲಿಲ್ವಾ, ಅಷ್ಟ್ ಗಲೀಜಲ್ಲೆಲ್ಲ ಹೋಗ್ ಧ್ಯಾನ ಮಾಡಿಸ್ ಬಂದ್ರಲ್ಲ ಅಂತ ಕೇಳ್ದೆ. ನಳಿನಿ, ಗಾಳಿ ಬೆಳಕು ಎಲ್ಲವ ಎಲ್ ಗಲೀಜಿದೆ ಎಲ್ ಗಲೀಜಿಲ್ಲ ಅಂತ ಹೇಳಿ ಹೋಗ್ತವ, ನಂಗೆ ನಾವು ಅದನ್ನೆಲ್ಲ ನೋಡ್ಬಾರ್ದು. ನಾವು ಧ್ಯಾನಿಗಳು ಎಲ್ಲಾ ಕಡೆನೂ ಧ್ಯಾನ ಹಂಚ್ಬೇಕು ಅಂದ್ಮೇಲೆ ನಮಗೆ ಎಲ್ಲ ಒಳ್ಳೆ ಮನ್ಸಿರ್ಬೇಕು ಅಂತ ಹೇಳಿದ್ರು. ಅವಾಗ ಅವ್ರು ನೋಡಿ ನನಗೆ ಕೈ ಎತ್ತಿ ಮುಗಿಬೇಕು ಅನ್ನಿಸ್ತು. ಮತ್ತೆ ಯಶೋಧ ಮೇಡಮ್ ನಮಗೆ ಇಲ್ಲಿ ನಮ್ಮ ಊರಿಗೊಂದು ಫಂಕ್ಷನಿಗೆ ಬಂದಿದ್ರು. ಅವಾಗ ಅವರು ಯಾರೋ ನಿಮ್ಗೆ ಅವ್ರು ಧ್ಯಾನ ಮಾಡ್ತಾರೆ ಅಂತ ಹೇಳಿದ್ರು. 3 ಸರಿ ಹೋದೆ, ಸಿಗ್ಲಿಲ್ಲ. ಆಮೇಲೆ ಮತ್ತೆ ಹುಡಿಕೊಂಡು ಹೋದೆ, ಸಿಕ್ಕಿದ್ರು. ಅವತ್ತವ್ರನ್ನ ಮಾತಾಡಿಸ್ದೆ. ಅವತ್ತಿಂದ ಅವ್ರ ಪರಿಚಯ ಆಯ್ತು. ಮತ್ತೆ ಈ ಮಹಾತರ್ ಫೌಂಡೇಶನ್ಗೆ ನಾನು ಜಾಯಿನ್ ಮಾಡಿದ್ರು. ಮತ್ತೆ ಶಿವಗಂಗಮ್ಮ ಅವ್ರ ಊರು ನಮ್ಗಿಲ್ಲಿ ಒಂದ್ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಮೇಡಮ್. ಅವರು ಧ್ಯಾನಿಗಳು ಅಂತ ಗೊತ್ತಿರ್ಲಿಲ್ಲ ನಮ್ಗೆ, ಯಶೋಧ ಮೇಡಮ್ ಕಡೆಯಿಂದಾನೇ ಗೊತ್ತಾಗಿದ್ದು.
ಮತ್ತೆ ನಾನು ಧ್ಯಾನಕ್ಕೆ ಬಂದಿದ್ದು ಕ್ಯಾನ್ಸರ್ ಇರೋದ್ರಿಂದನೇ, ನನಗೆ ಕ್ಯಾನ್ಸರ್ ಬಂದಿದ್ರಿಂದನೇ ನಾನು ಧ್ಯಾನಕ್ಕೆ ಬಂದಿದ್ದು. ನಾನು ಒಂದೊಂದ್ಸರಿ ನನ್ಗೆ ಆ ಕಾಯಿಲೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲ ಅಂದಿದ್ರೆ ನಾನು ಬೆಂಗ್ಳೂರ್ಗೆ ಹೋಗ್ತಿರ್ಲಿಲ್ಲ, ನಾನು ಧ್ಯಾನ ಕಲಿತಿರ್ಲಿಲ್ಲ, ಎಷ್ಟು ಜನಕ್ಕೆ ಧ್ಯಾನ ಹೇಳ್ಕೊಡ್ತಾ ಇದ್ದೀನಿ ಅದೆಲ್ಲ ನನಗೆ ಆಗ್ತಾ ಇರ್ಲಿಲ್ಲ ಅಂತ ನಾನು ಆ ಕಾಯಿಲೆಗೆ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಆಧ್ಯಾತ್ಮಿಕ ಜೀವನದಿಂದ ಶಾಶ್ವತವಾದ ಸಂತೋಷ ಕಾಣ್ಬೋದು ಮೇಡಮ್. ನಾವು ಈ ಟಿವಿ ನೋಡೋದು, ಆಮೇಲೆ ಅಲ್ಲಿ ಇಲ್ಲಿ ಹೋಗೋದು, ತಿರ್ಗಾಡೋದು, ಮತ್ತೆ ಕೆಲ್ಸಕ್ಕೆ ಬರ್ದವಿಲ್ಲ ಮಾತಾಡೋದು, ಇದರಿಂದ ಯಾವ ಸಂತೋಷನೂ ಇಲ್ಲ ಮೇಡಮ್. ಅವಾಗ ತಾತ್ಕಾಲಿಕವಾಗಿ ಸಂತೋಷ ಸಿಗ್ಬೋದು ಅಷ್ಟೇ. ಆಮೇಲೆ ನಮಗ್ ಸಂತೋಷ ಸಿಗ್ಬೇಕು ಅಂದ್ರೆ ನಾವು ಆಧ್ಯಾತ್ಮಿಕ ಜೀವನ ನಡೆಸ್ಬೇಕು ಅಂತ ನನಗೆ ಧ್ಯಾನಕ್ಕೆ ಬಂದ್ಮೇಲೆ ಮೇಡಮ್ ಗೊತ್ತಾಗಿದ್ದು. ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಈಗ ನನ್ಗೆ ಯಾರು ಏನಾರ ಅನ್ಲಿ ನಾನು ಏನಕ್ಕೂ ತಲೆ ಕೆಡಿಸ್ಕೊಳಲ್ಲ ಮೇಡಮ್. ಮನೇಲೂ ಅಷ್ಟೇ ಮೇಡಮ್. ನಾನು ಮೊದ್ಲಿಗಿನ ಶಾಂತವಾಗಿರ್ತೀನಿ. ನನಗೆ ಕೋಪನೇ ಬರ್ತಾ ಇಲ್ಲ ಮೇಡಮ್. ಮೊದ್ಲು ತುಂಬಾ ಒಂದ್ ಸ್ವಲ್ಪಕ್ಕೂ ಬೇಜಾರ್ ಮಾಡ್ಕೊಂಡ್ರೆ ಒಂದ್ ಮಾತಿಗೆ ನಾನು ಒಂದ್ ವಾರ ತಿಂಗ್ಳುಗಟ್ಲೆ ಕೊರಗ್ತಿದ್ದೆ. ಅಯ್ಯೋ ಅವ್ರ ಹಂಗ್ ಅಂದ್ಬಿಟ್ರಲ್ಲ, ಇವ್ರ ಹಿಂಗ್ ಅಂದ್ಬಿಟ್ರಲ್ಲ, ನಾನು ಏನ್ ಮಾಡೋದು ಏನ್ ಅಂತ. ಆಮೇಲೆ ಪೂಜೆನ ಮೇಡಮ್ ನಾನು ಬೆಳಗ್ಗೆ 5 ಗಂಟೆಗೆ ಎದ್ರೆ 8 ಗಂಟೆವರೆಗೂ ಮಾಡ್ತಿದ್ದೆ. ಇವಾಗ ಪೂಜೆ ಯಾವುದು ಎಲ್ಲ ನನ್ಗೆ ಅದೆಲ್ಲ ಅಲ್ಲ ಅಂತ ನನಗ್ ಗೊತ್ತಾಗಿದೆ ಮೇಡಮ್. ಪೂಜೆ ಎಲ್ಲ ಪ್ರತಿ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ತಿದ್ದೆ. ನಮ್ಮ ಮನ್ಸಲ್ಲೇ ದೇವ್ರಿದ್ದಾನೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮೇಡಮ್. ಶಾಂತಿ 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 ಅಂತ ಇದ್ರೆ ನಮಗೆ ಎಷ್ಟೊಂದು ಸಾಧಿಸ್ಬೋದು ಅಂತ ನನಗೆ ಮನವರಿಕೆ ಆಗಿತ್ತೆ ಮೇಡಮ್. ನಮಗೆ ಕ್ಷಮಿಸೋ ಗುಣ ಇರ್ಬೇಕು. ಕ್ಷಮಿಸಿದ್ರೆ ನಮ್ಗೆಲ್ಲದು ನಮಗೆ ಶಾಂತಿ ಸಿಗುತ್ತೆ. ದ್ವೇಷ ಬೆಳೆಸ್ಕೊಂಡು ಹೋಗ್ಬಾರ್ದು ಯಾರಲ್ಲೂ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಮತ್ತೆ ಇಲ್ಲಿ ನಾನು ನಮ್ಮೂರಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಮೊದ್ಲು ಧ್ಯಾನ ಹೇಳ್ಕೊಟ್ಟೆ ಮೇಡಮ್. ಅವರು ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರಿಗೀಗ ಪ್ರತಿ ದಿನ ನಾನು ಹೋಗ್ಲಿ ಬಿಡ್ಲಿ ಮೇಡಮ್, ಪ್ರತಿ ದಿನ ಧ್ಯಾನ ಮಾಡಿಸ್ತಾರೆ ಮಕ್ಳಿಗೆ. ಒಂದು 15 ದಿವಸ ಹೇಳ್ಕೊಟ್ಟೆ. ಆಮೇಲೆ ನನಗೆ ಟೈಮ್ ಸಿಕ್ತಾಗ ಹೋಗ್ತೀನಿ ಮೇಡಮ್. ಪ್ರತಿದಿನ ಮಾಡ್ತಿದ್ದಾರೆ. ಮತ್ತೆ ಇಲ್ಲಿ ನಂದಿನಿ ಕಾನ್ವೆಂಟ್ ಅಂತ ಇದೆ, ಆ ಮಕ್ಳಿಗೂ ಹೇಳ್ಕೊಟ್ಟಿದ್ದೀನಿ ಮೇಡಮ್, ಅವರು ಮಾಡಿಸ್ತಾ ಇದ್ದಾರೆ. ಮತ್ತೆ ನಮ್ಮೂರಲ್ಲಿ ನಾವು ಮಂಡಲ ಧ್ಯಾನ ಅಂತ ಮಾಡ್ತಿದೀವಿ ಮೇಡಮ್. ಹಳ್ಳಿ ಮೇಡಮ್. ಮೊದ್ಲಿಗೆ 2-3 ಜನ ಬರ್ತಿದ್ವು. ಈಗ 8 ಜನದಿಂದ 10 ಜನ ಒಂದ್ ದಿವಸಕ್ಕೆ ಸೇರ್ಕಂತೀವಿ ಮೇಡಮ್. ಮೊದ್ಲು ಸವಿತಾ ಅನ್ನೋರ್ ಮನೇಲಿ 41 ದಿನ ಮಂಡಲ ಧ್ಯಾನ ಆಯ್ತು ಮೇಡಮ್. ಈಗ ಇನ್ನೊಬ್ರು ಮಂಜುಳಾ ಅವ್ರ ಮನೇಲಿ ಮಾಡ್ತಿದೀವಿ, ಅವ್ರ ಮನೇಲಿ 18 ದಿನ ಆಯ್ತು. ಅದ್ರಿಂದ ನಮಗೆ ತುಂಬಾ ಸಹಾಯ ಆಗ್ತಾ ಇದೆ ಮೇಡಮ್. ಹಳ್ಳಿ ಜನ ಏನಕ್ಕೆ ಹೋಗ್ತಿದ್ದಾರೆ, ಇವ್ರು ಇಷ್ಟು ಕರೆಕ್ಟ್ ಟೈಮಿಗೆ ಬಂದ್ಬಿಡ್ತಾರಲ್ಲ ಅಂತ ಒಂದ್ ಕುತೂಹಲದಿಂದ ನೋಡ್ತಿದ್ದಾರೆ. ಮತ್ತೆ ಕೇಳ್ತಾರೆ ಮೇಡಮ್, ನೀವ್ ಏನಕ್ಕೆ ಹೋಗ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ ಅಂತ. ಅವಾಗ ನಾವ್ ಹೇಳ್ತೀವಿ, ನನ್ ಜೊತೆ ಇರೋರು ಫ್ರೆಂಡ್ಸ್ ಎಲ್ಲ ಪಾಪ ಬನ್ನಿ ಧ್ಯಾನಕ್ ಬನ್ನಿ, ನಮಗ್ ಗ್ಯಾಸ್ಟ್ರಿಕ್ ಇಲ್ಲ, ಕಾಲ್ ನೋವಿಲ್ಲ, ಕೈ ನೋವಿಲ್ಲ, ತಲೆ ನೋವಿಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ ಮೇಡಮ್. ಆದ್ರೂ ಒಬ್ಬೊಬ್ರಿಗೆ ಬರ್ಬೇಕು ಅಂತ ಆಸೆ ಇನ್ನೂ ಬರ್ತಾ ಇಲ್ಲ. ಒಂದ್ ದಿವಸ ಬರ್ತಾರೆ ಅಂತ ನಾನ್ ಅನ್ಕೊಂಡಿದೀನಿ ಮೇಡಮ್, ಬರ್ತಾರೆ. ಮತ್ತೆ ಇನ್ನೊಂದು ಮೇಡಮ್, ನಮ್ಮೂರಲ್ಲಿ ಜಾತ್ರೆ ನಡೆದಾಗ ಆರ್ಕೆಸ್ಟ್ರಾಗೆ ಏನೇನೋ ಯಾವ್ಯಾವ್ದೋ ತರ ಕರ್ಸೋರು ಮೇಡಮ್. ಈ ವರ್ಷ ಅಂದರಿಂದ ಸಂಗೀತ ಅಂತೇಳಿ ಕರೆಸ್ತಿದ್ದಾರೆ ಮೇಡಮ್. ನನಗೆ ಖುಷಿ. ನಾವ್ ಯಾರು ಹೋಗ್ತಿರ್ಲಿಲ್ಲ ಹೆಣ್ಮಕ್ಳೆಲ್ಲ ಅದ್ ನೋಡಕ್ಕೆ ಆರ್ಕೆಸ್ಟ್ರಾನ. ಈ ವರ್ಷ ಅವ್ರದ್ದೆಲ್ಲ ಕುತ್ಕೊಂಡ್ ನೋಡ್ಬೋದಲ್ಲ, ಇದು ಒಂದು ನಮ್ ಧ್ಯಾನದಿಂದನೇ ಆಗಿರ್ಬೋದು ಅಂತ ನನಗೆ ಅನ್ಸ್ತೈತೆ ಮೇಡಮ್ ನನ್ ಮನ್ಸಿಗೆ. ಮತ್ತೆ ಅಯ್ಯಪ್ಪ ಸರ್ದು ಪಿರಮಿಡ್ ಇದೆಯಲ್ಲ ಮೇಡಮ್, ಅಲ್ಲಿ ಹೋಗಿ ಧ್ಯಾನ ಮಾಡಿದೀನಿ. ಶಿವಶಕ್ತಿ ಪಿರಮಿಡ್ ಓಪನಿಂಗ್ ದಿವಸನೇ ನನಗೆ ಕುತ್ಕೊಳಕ್ ಶಕ್ತಿ ಇಲ್ದಿದ್ರು ಮೇಡಮ್, ಹೊರಗಿಲ್ಲ ನಾನು 3 ಗಂಟೆ ಅವ್ರ ಮುಂದೆ ಕುತ್ಕೊಂಡು ಧ್ಯಾನ ಮಾಡಿದೀನಿ ಮೇಡಮ್ ನಾನು. ಅವಾಗ ಅವರು ಧ್ಯಾನ ಎಲ್ಲ ಮುಗಿದ್ಮೇಲೆ ಹೇಳಿದ್ರು, ಎಲ್ಲರೂ ಇದ್ರು, ಅವ್ರು ಊಟಕ್ಕೆ ಹಾಕೊಡ್ತಿದ್ರು. ಹೋದೆ ಅಲ್ಲಿ, ನಾನು ನಿಮ್ಮನ್ನ ನೋಡ್ದೆ, ತುಂಬಾ ಚೆನ್ನಾಗಿ ಧ್ಯಾನಕ್ಕೆ ಹೋಗಿದ್ರಿ, ಇವತ್ ಸಕ್ಸಸ್ಫುಲ್ ಆಗಿರೋ 40 ಜನ, ಅದ್ರಲ್ಲಿ ನೀವು ಒಬ್ರು ಅಂತ ಹೇಳಿದ್ರು ಮೇಡಮ್. ನನ್ಗವತ್ತು ಸಖತ್ತು ಖುಷಿ. ಅವತ್ತು ಆಗ್ಲಿಲ್ಲ ಮೇಡಮ್. ಅದೆಷ್ಟು ಖುಷಿ ಪಟ್ಟಿದೀನಿ ಅಂದ್ರೆ ಕಾಯಿಲೆ ಐತೆ ಅನ್ನೋದೇ ನನಗ್ ಗೊತ್ತಾಗ್ಲಿಲ್ಲ. ಆಮೇಲೆ ಪಿರಮಿಡ್ ವ್ಯಾಲಿ ಕರ್ಕೊಂಡೋದ್ರು ಮೇಡಮ್ ಅವ್ರ ಪದ್ಮಮ್ಮ. ಅಲ್ಲಿಗೆ ಹೋದ್ರೆ ನನ್ಗೊಂದ್ ಹೆಜ್ಜೆ ಎತ್ತಿಡಕ್ಕೂ ಆಗ್ತಿರ್ಲಿಲ್ಲ. 2 ಕೈಲು ಹಿಡ್ಕೊಂಡ್ ಕರ್ಕೊಂಬರೋರು. ನಾನು ಅಲ್ಲಿ ಕಿಂಗ್ಸ್ ಚೇಂಬರ್ ಮೇಲೆ ಹೆಂಗ್ ಹತ್ತಿದೀನ ಮೇಡಮ್, ಅಲ್ಲಿ ಕುತ್ಕೊಂಡು 1 ಗಂಟೆ ಧ್ಯಾನ ಮಾಡಿದೀನಿ. ಆಮೇಲೆ ಯೋಚನೆ ಮಾಡ್ತಿದೀನಿ ಮೇಡಮ್, ನನ್ ಮಗಳು ಎಲ್ಲ ಹಂಗೆ ಹತ್ತಿದಮ್ಮ ನೀನು, ಹಂಗ ಹತ್ಬಿಟ್ಟು ಧ್ಯಾನ ಮಾಡ್ಬಿಟ್ಟಲ್ಲ ಅಂತ ಹೇಳಿದ್ರು ಮೇಡಮ್. ಅದು ಪಿರಮಿಡ್ ಅಲ್ಲಿ ಅಷ್ಟು ಶಕ್ತಿ ಇರುತ್ತೆ ಅಂತ ನನಗೆ ಗೊತ್ತಾಯ್ತು ಮೇಡಮ್. ಮತ್ತೆ ಧ್ಯಾನದಿಂದ ನಾನು ಬೆಳ್ಳುಳ್ಳಿ ತಿನ್ನೋದ್ ಬಿಟ್ಟಿದ್ದೀನಿ ಮೇಡಮ್, ಗಾಸಿಪ್ ಬಿಟ್ಟಿದ್ದೀನಿ.
ಮತ್ತೆ ಸಿಟ್ಟು ಕಡಿಮೆ ಮಾಡ್ಕೊಂಡಿದೀನಿ. ಮತ್ತೆ ನನಗೆ ಸಾವು, ಯಾರು ಸತ್ರು ಅಂದ್ರೆ ಭಯ ಆಗೋದು ಮೇಡಮ್. ನಾವು ಸತ್ರೆ ಹೆಂಗಪ್ಪ, ಎಲ್ಲಿರೋದು ನಾವ್, ಅಲ್ಲಿ ಹೆಂಗಿರೋದು, ಹಂಗೆ ಹಿಂಗೆ ಅಂತ ನನ್ ಮನ್ಸಿಗೆ ಅನ್ಸೋದು ಮೇಡಮ್. ಇವಾಗ ಅದೆಲ್ಲ ಇಲ್ಲ ಮೇಡಮ್. ನಮ್ ರಿಲೇಶನ್ ಒಬ್ರು ಸತ್ತಿದ್ರು ಮೇಡಮ್, ಅವ್ರು ನಮಗ್ ತುಂಬಾ ಹತ್ರದವರು. ಎಲ್ಲ ಅಳುತ್ತಿದ್ದಾರೆ, ನನಗೆ ಅಳುನೇ ಬರ್ತಾ ಇಲ್ಲ. ಅವಾಗ ನನ್ ಮಗಳು ಕೇಳ್ತಿದ್ದಾಳೆ, ಯಾಕಮ್ಮ ಹಿಂಗೆ ಚೇಂಜ್ ಆಗ್ಬಿಟ್ಟಿದೀಯ ನೀನು ಅಂತ. ಇಲ್ಲ ಇಲ್ಲಪ್ಪ, ಆತ್ಮಕ್ಕೆ ಸಾವಿಲ್ಲ, ಅವ್ರು ಸತ್ತಿದ್ದಾರೆ ಬಿಡು, ಬೇರೆ ಜನ್ಮದಲ್ಲಿ ಬರ್ತಾರ ಅವ್ರು. ಅದಕ್ಕೆ ಯಾಕೆ ಸಾಯ್ಬೇಕು, ಅದಕ್ಕೆ ಯಾಕೆ ಅಳ್ಬೇಕು, ನಾವು ಅವ್ರಿಗೆ ತೊಂದ್ರೆ ಕೊಟ್ಟಂಗೆ ಅವ್ರು ಬೇರೆ ಲೋಕಕ್ಕೆ ಹೋಗಕ್ಕೆ ನಮಗ್ ತೊಂದ್ರೆ ಕೊಡ್ಬಾರ್ದು, ಅಳ್ಬಾರ್ದು ಅಂತ ನಾನೇ ಅವಳಿಗೆ ಹೇಳ್ದೆ ಮೇಡಮ್. ಮತ್ತೆ ನಾನು ತುಂಬಾ ಆರೋಗ್ಯವಾಗಿದ್ದೀನಿ ಮೇಡಮ್. ನನಗೆ ಟ್ರೀಟ್ಮೆಂಟ್ ಮುಗ್ದು ಈಗ 1 ವರ್ಷ ಮೇಲಾಯ್ತು. ನಾನು ಅವತ್ತಿಂದ ಒಂದು ಗ್ಯಾಸ್ಟ್ರಿಕ್ ಮಾತ್ರೆನೂ ಸಹ ನುಂಗಿಲ್ಲ ಮೇಡಮ್. ನಾನು ತುಂಬಾ ಆರೋಗ್ಯ ಚೆನ್ನಾಗಿದೆ ನನಗೆ. ಯಾವ ಆಸ್ಪತ್ರೆಗೂ ಹೋಗಲ್ಲ. ಒಂದ್ ದಿವಸ ಶೀತ ಕೆಮ್ಮು ಎಲ್ಲ ಆಯ್ತು. ಅವಾಗ ನಾನು ನನ್ ಧ್ಯಾನದಲ್ಲೇ 1 ಗಂಟೆ ಕುತ್ಕೊಂಡೆ. ನಂಗೆ ಶೀತ ಕೆಮ್ಮು ಏನು ಇಲ್ಲ ಮೇಡಮ್, ಅಷ್ಟ್ ಚೆನ್ನಾಗಿ ಹುಷಾರಾತು. ನನಗ್ ಕೆಮ್ಮು ಹತ್ತಿದ್ರೆ 3 ತಿಂಗಳು 4 ತಿಂಗಳು ಬೇಕಾಗಿತ್ತು ಹುಷಾರ್ ಮಾಡ್ಕೊಳಕ್ಕೆ ಫಸ್ಟ್ ಎಲ್ಲವ. ಅಷ್ಟು ಆರೋಗ್ಯ ಚೆನ್ನಾಗಿದೆ ಮೇಡಮ್. ನಮ್ಮೂರಲ್ಲಿ ಧ್ಯಾನಿಗಳು ಜಾಸ್ತಿ ಜನ ಆಗ್ತಾ ಇದಾರೆ ಮೇಡಮ್. ಮತ್ತೆ ನಮ್ಮೂರಲ್ಲಿ ಪಿರಮಿಡ್ ಆಗ್ಬೇಕು ಅನ್ನೋದು ನನ್ ಸಂಕಲ್ಪ. ಮತ್ತೆ ಮತ್ತೆ ಇಲ್ಲಿ ಬೆಳಗುಂಬ ಅಂತ ಹೈಸ್ಕೂಲ್ ಮಕ್ಳಿದಾರೆ ಮೇಡಮ್, ಅವ್ರಿಗೂ ಹೋಗಿ ಧ್ಯಾನ ಹೇಳ್ಕೊಟ್ ಬಂದಿದ್ದೀನಿ. ಅವರು ಧ್ಯಾನ ಹೇಳ್ತಿದ್ದಾರೆ. ನನಗೆ ಇದ್ರಿಂದ ತುಂಬಾ ಉಪಯೋಗ ಐತೆ ಮೇಡಮ್. ಅದ್ರಿಂದ ನಮ್ಮೂರಲ್ಲಿ ಹಳ್ಳಿಗಳಲ್ಲಿ ಧ್ಯಾನಿಗಳಾಗ್ಬೇಕು. ನಾವು ಭೂಮಿ ತಾಯಿಗೆ ಸೇವೆ ಮಾಡ್ದಂಗ ಆಗುತ್ತೆ ಅಂತ ನನಗೆ ತುಂಬಾ ಖುಷಿ ಮೇಡಮ್. ಮತ್ತೆ ಇವರು ನಮ್ಮ ಅಮ್ಮ ಮೇಡಮ್ ಇಲ್ಲಿದ್ದಾರೆ. ಇವರಿಗೆ ನಾನು ಯಾವ ಧ್ಯಾನನೂ ಹೇಳ್ಕೊಡ್ಲಿಲ್ಲ ಮೇಡಮ್. ಅವರು ನನ್ನನ್ನು ನೋಡಿ ಧ್ಯಾನ ಕಲ್ತಿರೋದು. ಅವ್ರು ಇವಾಗ ಒಂದಿನಕ್ಕೆ 4 ಗಂಟೆ ಧ್ಯಾನ ಮಾಡ್ತಾರೆ ಮೇಡಮ್. 4 ಗಂಟೆ ಧ್ಯಾನ ಮಾಡ್ತಾರೆ. ಅವರಿಗೆ ಉಸಿರಾಡಿದ್ರೆ ಇಲ್ಲಿಂದ ಒಂದು ಅಷ್ಟು ದೂರಕ್ಕೆ ಕೇಳಿಸೋದು ಮೇಡಮ್, ವಿಷಲ್ ಬರೋದು ಅದಿಲ್ಲ ಇವಾಗ. ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇತ್ತು, ಹಾರ್ಟ್ ಪ್ರಾಬ್ಲಮ್ ಇಲ್ಲ ಮೇಡಮ್. ಈಗ ಅವರಿಗೆ 88 ವರ್ಷ ಮೇಡಮ್. ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಅಷ್ಟು ಆರೋಗ್ಯವಾಗಿದ್ದಾರೆ. ಮೆಟ್ಲತ್ತುತ್ತಿರ್ಲಿಲ್ಲ ಮೇಡಮ್, ಈಗೆಲ್ಲ ಮೆಟ್ಲತ್ತದು ಎಲ್ಲ ಮಾಡ್ತಾರೆ ಮೇಡಮ್. ತುಂಬಾ ಚೆನ್ನಾಗಿ ಧ್ಯಾನ ಮಾಡ್ತಾರೆ. ಕೂತ್ ಬಿಟ್ರೆ ಅವ್ರ ಎಚ್ಚರನೇ ಆಗಲ್ಲ ಮೇಡಮ್. ಅಮ್ಮ ಅವ್ರನ್ನ ಸ್ವಲ್ಪ ಮಾತಾಡ್ಸಿ ಮೇಡಮ್. ಮೇಡಮ್ ಅಮ್ಮ ನಮಸ್ತೆ. ನಮಸ್ತೆ ಹೇಳಮ್ಮ. ಅಮ್ಮ ನಮಸ್ತೆ. ನಿಮ್ಮ ಮಾತಾಡು. ನೀವು ಧ್ಯಾನ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು, ಖುಷಿ ಆಯ್ತು. ನಿಮಗೆ ಏನ್ ಅನ್ಸುತ್ತೆ, ಅನಿಸಿಕೆ ಸ್ವಲ್ಪ ಹೇಳಿ ಮೇಡಮ್. ನಿಮ್ಗೆ ಏನ್ ಅನ್ಸುತ್ತೆ ಹೇಳು. ನನ್ಗೆಲ್ಲ ಒಳ್ಳೇದು ಅನ್ಸುತ್ತೆ, ಒಳ್ಳೇದು ಅನ್ಸುತ್ತೆ. ಎಷ್ಟು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀರಮ್ಮ? ನಾವು ಈಗ 2.5 ವರ್ಷದಿಂದ ಮಾಡ್ತಾ ಇದೀವಿ. ಓಕೆ. ಧ್ಯಾನಕ್ಕೆ ಬರೋಕಿನ ಮುಂಚೆ ನಿಮ್ ಮನಸ್ಥಿತಿ ಮತ್ತೆ ಈ ಧ್ಯಾನ ಮಾಡಾದ್ಮೇಲೆ ಮನಸ್ಥಿತಿ ಎಷ್ಟ್ರ ಮಟ್ಟಿಗೆ ಸುಧಾರಿಸಿದ್ಯಮ್ಮ? ಈ ಧ್ಯಾನ ಮಾಡಕ್ ಬಂದ್ಮೇಲೆ ನಂಗೆ ಮನಸ್ಥಿತಿ ಚೆನ್ನಾಗೈತಿ. ಮೊದ್ಲು ನಂಗೆ ಚೆನ್ನಾಗಿರ್ತಿರ್ಲಿಲ್ಲ, ಏನೇನೋ ಒಂಥರ ಮನ್ಸಿಗೆ ನೋವು ಆಗೋದು. ಈಗ ಏನಿಲ್ಲ, ಚೆನ್ನಾಗಿ ಆರೋಗ್ಯವಾಗಿ ಊಟ ಮಾಡ್ಕೊಂಡು ಆರೋಗ್ಯನೂ ಚೆನ್ನಾಗೈತೆ, ನಿದ್ದೆನೂ ಬರುತ್ತೆ, ಚೆನ್ನಾಗಿ ಆರೋಗ್ಯವಾಗಿದ್ದೀನಿ. ವಾ, ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಇವತ್ತಿನ ಧ್ಯಾನ ಅನುಭವ ಕೇಳ್ತಾ ಇದ್ರೆ ಮೇಡಮ್ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ, ಅದ್ಭುತವಾಗಿದೆ. ಹೇಳ್ಬೇಕು ಅಂತ ಅನಿಸ್ತಿದೆ. ಇನ್ನು 10 ಮಿನಿಟ್ಸ್ ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಈಗ ಊರುಗಳಲ್ಲಿ ಹಳ್ಳಿಗಳಲ್ಲಿ 6 ಗಂಟೆ ಕುತ್ಕೊಂಡ್ರೆ 9 10 ಗಂಟೆ 11 ಗಂಟೆ ಆದ್ರೂ ಸೀರಿಯಲ್ಲು ನೋಡೋದ್ ಮುಗಿಯಲ್ಲ ಮೇಡಮ್. ಅದ್ರಿಂದ ಎಷ್ಟು ಟೈಮ್ ವೇಸ್ಟ್ ಆಗ್ತಾ ಇದೆ ಮೇಡಮ್. ಒಂದ್ ದಿವ್ಸಕ್ಕೆ ಒಂದ್ ಸೀರಿಯಲ್ ನೋಡಿದ್ರುವೆ 1 ವಾರಕ್ಕೆ ಎಷ್ಟು ಗಂಟೆ ಟೈಮ್ ವೇಸ್ಟ್ ಆಗುತ್ತೆ ಅಂತದ್ದು. ಎಷ್ಟೊಂದ್ ಸೀರಿಯಲ್ ನೋಡ್ತಿರ್ತಾರೆ. ನನಗನ್ಸುತ್ತೆ ಯಾಕೆ ಈ ತರ ಸೀರಿಯಲ್ ನೋಡ್ತಾರೆ, ಅದ್ ನಿಜ ಅಲ್ಲ ಅಂತ ಎಲ್ಲರಿಗೂ ಗೊತ್ತು. ಯಾಕೆ ನೋಡ್ತಾರೆ ಅನ್ನೋದೇ ಅರ್ಥ ಆಗಲ್ಲ. ನಾನು ನೋಡ್ತಿದ್ದೆ ಮೇಡಮ್. ಈಗ ನಮ್ಮನೆ ಟಿವಿ ಕೆಟ್ಟೋಗಿ 4 ತಿಂಗಳಾಯ್ತು ಮೇಡಮ್. ನಾನು ಸರ್ ಮಾಡ್ಸಕ್ ಹೋಗಿಲ್ಲ. ನಮ್ಮನೆಯವರು ಇನ್ನೊಂದು ಟಿವಿ ಇತ್ತು, ಅದ್ ತಂದು ಇಟ್ಕೊಂಡ್ರು ಮೇಡಮ್, ಅದು ಕೆಟ್ಟೋಗ್ಬಿಡ್ತು ಇವಾಗ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮೇಡಮ್, ಟಿವಿಗಳೇ ಸರಿಯಾಗದೇ ಬೇಡ ಅಂತ. ನನಗೆ ಟಿವಿ ನೋಡ್ತಿದ್ರೆ ತಲೆಗೆ ಚಚ್ಕೊಂಡಂಗ್ ಆಗೋದು, ನ್ಯೂಸ್ ಎಲ್ಲ ಹಾಕ್ಬಿಟ್ರೆ. ಯಾಕಪ್ಪ ನೋಡ್ತಾರೆ ಇದನ್ನ ಅಂತವ. ಆಮೇಲೆ ಮನೇಲೇ ಇರ್ತಿದ್ನಲ್ಲಿ ಇನ್ನೆಲ್ಲಿ ಹೋಗಕ್ಕಾಗುತ್ತೆ ಮೇಡಮ್. ಹಂಗಾಗಿ ಟಿವಿ ನೋಡ್ತಿರಾರ ನಾನ್ ಅದೆಲ್ಲ ಹಾಕ್ಬೇಡ್ರಿ ಅಂತ ಎಷ್ಟ್ ಹೇಳಿರು ಕೇಳ್ತಿರ್ಲಿಲ್ಲ. ಇವಾಗ ಒಂದ್ ಟಿವಿ ಕೆಟ್ಟಾಯ್ತು, ಇನ್ನೊಂದು ಕೆಟ್ಟಾಯ್ತು, ಖುಷಿಯಾಗಿದ್ದೀನಿ ಮೇಡಮ್ ಟಿವಿ ಇಲ್ವಲ್ಲ ಅಂತವ. ಮತ್ತೆ ಈ ಫೋನ್ ಮೇಡಮ್, ಮೊಬೈಲು ಯಾವಾಗ್ಲೂ ಮೊಬೈಲ್ ಇಟ್ಕೊಂಡಿರ್ತಾರೆ ಮೇಡಮ್. ಅದ್ರಿಂದ ಏನ್ ಸಿಗುತ್ತೆ ಅಂತಾನೆ ಗೊತ್ತಿಲ್ಲ. ಒಳ್ಳೆ ವಿಷಯ ಇದ್ರೆ ನೋಡೋಣ, ಕೆಟ್ಟದೆಲ್ಲ ನೋಡ್ಕೊಂಡು ನಮ್ಮ ಮನಸ್ಥಿತಿ ಮೊದ್ಲೇ ದುಃಖದಲ್ಲಿರ್ತಾರೆ, ಆ ದುಃಖದ್ನೇ ನೋಡಿ ಅವರು ದುಃಖ ತಂದ್ಕಂತಾರೆ ಮೇಡಮ್. ಆಮೇಲೆ ಹೊರಗಿನ ತಿಂಡಿ ತಿನ್ನೋದಂತೂ ಬಿಟ್ಟೇ ಬಿಟ್ಟಿದ್ದೀನಿ ಮೇಡಮ್. ನಾನು ಮೊದ್ಲು ತಿಂತಿರ್ಲಿಲ್ಲ,
ಇವಾಗ್ಲೂ ತಿಂತಿರ್ಲಿಲ್ಲ. ಮತ್ತೆ ನನ್ಗೆ ಅನ್ನದ ಬೆಲೆ ಗೊತ್ತಾಗಿದ್ದೆ ನನಗೆ ಕ್ಯಾನ್ಸರ್ ಕಾಯಿಲೆ ಬಂದಾಗ ನನಗೆ ಅನ್ನದ ಬೆಲೆ ಗೊತ್ತಾಯ್ತು ಮೇಡಮ್. 1.5 ವರ್ಷ ನಾನು ಊಟ ತಿಂಡಿ ಟೇಸ್ಟೇ ಗೊತ್ತಿಲ್ಲ ಮೇಡಮ್ ನನಗೆ. ಯಾವ ತರ ಟೇಸ್ಟ್ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಏನ್ ತಿಂದ್ರು ಕಹಿ, ನೀರ್ ಕುಡಿದ್ರು ಸಹ ಕಹಿ. ನಾನು ಏನು ಊಟ ತಿಂಡಿ ಬಿಟ್ಬಿಟ್ಟಿದ್ದೆ. ಆಮೇಲೆ ಧ್ಯಾನ ಮಾಡೋದ್ರಿಂದ ನನ್ಗೆ ಎನರ್ಜಿ ಬರ್ತಿತ್ತೋ ಏನೋ, ಆದ್ರೂ ನನ್ಗೆ ಹೊಟ್ಟೆ ಹಸ್ವೆ ಆಗ್ತಿರ್ಲಿಲ್ಲ. ಮಲ್ಕೊಂಡೆ 4 ತಿಂಗಳು ಧ್ಯಾನ ಮಾಡಿದ್ದೀನಿ ಮೇಡಮ್. ಮತ್ತೆ ನನಗೆ ಆ ಸೈಡ್ ಎಫೆಕ್ಟ್ ಇಂದ ಸುಮಾರು 5-6 ಕಾಯಿಲೆಗಳು ಬಂತು ನನಗೆ. ಅದನ್ನೆಲ್ಲ ಹುಷಾರ್ ಮಾಡ್ಕೊಂಡೆ ಧೈರ್ಯವಾಗಿ. ಡಾಕ್ಟ್ರು ನನಗೆ ಉಳಿಯೋದೇ ಕಷ್ಟ ಅಂತ ಹೇಳಿದಾಗ್ಲೂ ನಾನು ಧೈರ್ಯ ಕೆಡಿಸ್ಕೊಳ್ಳಿಲ್ಲ. ಅಷ್ಟು ನಾನು ಧ್ಯಾನನ ನಂಬಿದ್ದೀನಿ ಮೇಡಮ್. ಮತ್ತೆ ಅಯ್ಯಪ್ಪ ಸರ್ ನನಗೆ ಧ್ಯಾನದ ಅನುಭವಗಳೆಲ್ಲ ಕೇಳಿ ನೀವು ಹುಷಾರಾಗ್ತೀರಾ ಅಂತ ಹೇಳಿದ್ರು. ಪ್ರೇಮ್ನಾಥ್ ಸರ್ ನನ್ನ ಕೈ ಹಿಡ್ಕೊಂಡು ನೀ ಧ್ಯಾನ ಮಾಡ್ತಿದೀಯಲ್ಲ, ಕ್ಯಾನ್ಸಲ್ ಆಗುತ್ತೆ, ಚಿಂತೆ ಬೇಡ, ಧೈರ್ಯವಾಗಿರ್ಬೇಕು ಅಂತ ಹೇಳಿದ್ರು ನನಗೆ. ಪ್ರೇಮ್ನಾಥ್ ಸರ್ ಹತ್ರನೂ ನಾನು ಧ್ಯಾನ ಮಾಡಿದ್ದೀನಿ ಮೇಡಮ್. ಮತ್ತೆ ಇವರು ಕನಕಪುರ ಪಿರಮಿಡ್ಗೆ ಹೋದಾಗ ಮೇಡಮ್ ನನಗೆ ಎಲ್ಲ ಧ್ಯಾನ ಮಾಡ್ತಾ ಕೂತಿದ್ರೆ ನನಗೆ ಶಿವ ಶಿವ ಬಂದು ನನ್ಗೆ ಆಶೀರ್ವಾದ ಮಾಡ್ದಂಗೆ ಆಯ್ತು ಮೇಡಮ್ ನನಗೆ. ಆಮೇಲೆ ನಾನು ಸುಳ್ಳೋ ನಿಜವೋ ಅಂತ ನನಗೆ ಒಂಥರ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ಈಗೆಲ್ಲ ಹೇಳದ್ ಕೇಳಿದ್ರೆ ಅಯ್ಯೋ ಭಗವಂತ ಬಂದು ನನಗೆ ಬಂದ್ರು ನಾನು ಮಾತಾಡಿಸ್ಲಿಲ್ವಲ್ಲ ಅನ್ನೋದೊಂದು ಬೇಜಾರಿದೆ ಮೇಡಮ್. ಧ್ಯಾನಕ್ಕೆ ಬಂದಾಗ ನಾನು ಎಲ್ಲರಿಗೂ ಹೇಳೋದಿಷ್ಟೇ ಮೇಡಮ್, ನಾವು ಧ್ಯಾನ ಮಾಡ್ಬೇಕು. ಯೋಗ ಎಲ್ಲ ಅದ್ರಲ್ಲೇ ಸಿಗುತ್ತೆ. ಹಳ್ಳಿ ಜನಕ್ಕೆ ಯೋಗ ಮಾಡಕ್ ಆಗಲ್ವಾ? ಧ್ಯಾನ ಮಾಡ್ಲಿ. ಧ್ಯಾನ ಒಂದ್ ಅವ್ರ ವಯಸ್ಸಿಗೆ ತಕ್ಕನಾಗ್ ಮಾಡಿ ಅಂತ ಎಲ್ಲ ಪ್ರಚಾರ ಮಾಡ್ತಿದ್ದೀನಿ ಮೇಡಮ್. ಈಗ ಬೇರೆಯವ್ರ ಮನೇಲಿ ಮಾಡ್ತಾ ಇದೀವಿ. ಈಗ ನಮ್ಮ ಮನೇಲಿ ಮಾಡಿದಾಗ ನಮ್ಮ ಮನೇಲೂ ಈಗ ನೆಕ್ಸ್ಟ್ ಅವ್ರು ಮುಗಿದ್ಮೇಲೆ ನಮ್ಮ ಮನೇಲಿ ಮಾಡ್ತೀವಿ. ಅವರು ನಮ್ಮ ಮನೇಲೆ ಮಾಡ್ತೀವಿ ಅಂತ ಇಷ್ಟಪಟ್ಟಿದ್ದಕ್ಕೆ ಅವ್ರು ಬೇರೆಯವ್ರ ಮನೇಲಿ ಮಾಡ್ಲಿ ಅಂತ ಸುಮ್ನಾದೆ ಮೇಡಮ್. ಮತ್ತೆ ಪದ್ಮಮ್ಮ ಅಂತ ಹೇಳಿದ್ನಲ್ಲ ಮೇಡಮ್ ನಾನು, ಅವರು ಕ್ಯಾನ್ಸರ್ ಪೇಷಂಟ್ಗೆಲ್ಲ ಇವಾಗ ಧ್ಯಾನ ಮಾಡ್ಸಕ್ಕೆ ಅಂತ ಹಾಸ್ಪಿಟ್ಲಿಗೆಲ್ಲ ಹೋಗಿ ಧ್ಯಾನ ಮಾಡಿಸ್ತಿದ್ದಾರೆ ಮೇಡಮ್. ಅವರಿಗೆ ನಾನು ಈ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ ಮೇಡಮ್. ಮತ್ತೆ ನಮ್ಮೂರಲ್ಲಿ ನನ್ನ ಮಾತಿಗೆ ಬೆಲೆ ಕೊಟ್ಟು ಧ್ಯಾನ ಮಾಡ್ತಾ ಇದಾರಲ್ಲ ಮೇಡಮ್, ಅವರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಮತ್ತೆ ನನಗೆ ನಮ್ಮ ಜಿಲ್ಲೆನಲ್ಲಿ, ನಮ್ಮ ತಾಲೂಕಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲ ಕಡೆ ಧ್ಯಾನಿಗಳಾಗ್ಬೇಕು, ಪಿರಮಿಡ್ಗಳಾಗ್ಬೇಕು ಅಂತ ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ಪ್ರತಿದಿನ ಕೇಳ್ಕೊಂತೀನಿ ಮೇಡಮ್ ನಾನು. ಮತ್ತೆ ಈ ದ್ವೇಷ, ಅಸೂಯೆ ಎಲ್ಲ ಈ ನಮ್ಮ ಧ್ಯಾನಿಗಳಲ್ಲಿ ಮಾತ್ರ ಇಲ್ಲ ಮೇಡಮ್. ಇನ್ಯಾವ ಫೀಲ್ಡಿಗೆ ಹೋದ್ರು ಅದು ಇದ್ದೇ ಇರುತ್ತೆ. ಅದನ್ನ ನಾನು ಧ್ಯಾನಕ್ಕೆ ಬಂದ್ಮೇಲೆ ಅರ್ಥ ಮಾಡ್ಕೊಂಡಿದೀನಿ ಮೇಡಮ್. ನಾವು ಒಬ್ರು ಚೆನ್ನಾಗಿ ಧ್ಯಾನ ಮಾಡ್ತಾ ಇದೀವಿ ಅಂದ್ರೆ ಖುಷಿ ಪಡ್ತೀವಿ ಮೇಡಮ್. ಬೇರೆ ಕಡೆ ಆತರ ಆಗಲ್ಲ ಮೇಡಮ್. ಎಷ್ಟೊಂದು ಆತ್ಮ ಬಂಧುಗಳು ನನಗೆ ಸಿಕ್ಕಿದ್ದಾರೆ ನಂಗೆ ಧ್ಯಾನಕ್ಕೆ ಬಂದ್ಮೇಲೆ. ಎಲ್ಲೋದ್ರು ನನ್ಗೆ ಖುಷಿ ಆಗುತ್ತೆ ಮೇಡಮ್. ಮತ್ತೆ ಬೆಂಗಳೂರಲ್ಲೂ ಒಬ್ರು ಮನೆ ಧ್ಯಾನ ಮಾಡ್ತಿದ್ದಾರೆ ಮೇಡಮ್. ಅವರು ಬನ್ನಿ ಅಂತ ನೆನ್ನೆ ಫೋನ್ ಮಾಡಿದ್ರು, ಅಲ್ಲಿಗೂ ಹೋಗಿ ಬರ್ತೀನಿ ಮೇಡಮ್ ನಾನು. ಮತ್ತೆ ನಾನು ಇಲ್ಲಿ ನಮ್ಮೂರಲ್ಲೂ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ, ಅವ್ರಿಗೂ ಧ್ಯಾನ ಹೇಳ್ಕೊಡ್ತಿದ್ದೀನಿ ಮೇಡಮ್. ಮತ್ತೆ ಇನ್ನೊಬ್ರು ಕ್ಯಾನ್ಸರ್ ಪೇಷಂಟ್ ಹುಷಾರಾಗಿರೋರಿದ್ದಾರೆ. ಅವರು ಇವಾಗ ಹೆಂಗಿದ್ದಾರೆ ಅಂದ್ರೆ ಮೇಡಮ್, ಧ್ಯಾನ ಮಾಡ್ಬಿಟ್ಟು ಅದು ಕ್ಯಾನ್ಸರ್ ಇಲ್ವೇ ಇಲ್ಲ, ಅವ್ರ ಮುಖಚರ್ಯೆ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ ಮೇಡಮ್. ಹೆಂಗಾಗ್ಬಿಟ್ಟಿದ್ದಾರೆ ಅವರು, ನಂಬಕ್ಕೆ ಆಗಲ್ಲ ಅವರು ಅಂತ. ಅಷ್ಟು ಚೆನ್ನಾಗಿ ಧ್ಯಾನ ಮಾಡ್ತಾರೆ ಮೇಡಮ್. 1.5 ಗಂಟೆ ಹೊರ್ಗಲ್ಲ ಮೇಡಮ್, ಅಲ್ಲಾಡಲ್ಲ, ಆ ತರ ಧ್ಯಾನ ಮಾಡ್ತಾರೆ. ಮತ್ತೆ ಎಷ್ಟೊಂದು ತಿಳ್ಕೊಂಡಿದ್ದಾರೆ ಮೇಡಮ್. ಮತ್ತೆ ನಮಗೆ ಸಂಜೆ 7:30 ನಾವು ಧ್ಯಾನಕ್ಕೆ ಕೂರೋದು, 9:30 ಮುಗಿಸ್ತೀವಿ ಮೇಡಮ್. ಯಶೋದನ 1 ವಾರ ಆದ್ಮೇಲೆ ನಾವು ಯಶೋಧ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಫೋನ್ ಮಾಡಿದ್ವಿ, ನಾನು ಧ್ಯಾನಕ್ಕೆ ಕೂರಿಸ್ತೀನಿ ಅಂತ ಹೇಳಿ. ನಮಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ ಮೇಡಮ್. ನಮ್ಮನ್ನ ಧ್ಯಾನಕ್ಕೆ ಕೂರಿಸ್ತಾರೆ, ಧ್ಯಾನದ ಬಗ್ಗೆ ಹೇಳ್ತಾರೆ. ಆಮೇಲೆ ಧ್ಯಾನ ಎಲ್ಲ ಆದ್ಮೇಲೆ ಅನುಭವ ಕೇಳ್ತಾರೆ, ಎಲ್ಲ ಹೇಳ್ತೀವಿ ಮೇಡಮ್. ಮತ್ತೆ ಆತರ ತುಂಬಾ ಮನೆ ಧ್ಯಾನದಲ್ಲಿ ಮತ್ತೆ ನಮಗೆ ತುಂಬಾ ಅನುಭವಗಳು ಆಗ್ತಿದೆ ಮೇಡಮ್. ಮತ್ತೆ ನಾವು ಒಳ್ಳೆ ಮಾತಾಡ್ತೀವಲ್ಲ ಮೇಡಮ್, ನಮ್ಗೆ ಒಳ್ಳೊಳ್ಳೆ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಮೇಡಮ್. ಮಾತಾಡೋದು, ಕೆಟ್ಟದ್ ನೋಡೋದು, ಇದರಿಂದ ನಮ್ಗೆ ಏನ್ ಸಿಗುತ್ತೆ? ಅದರಿಂದ ನಾನು ಒಳ್ಳೆತನದಲ್ಲೇ ಇರ್ಬೇಕು, ಒಳ್ಳೆ ಮಾತಾಡ್ಬೇಕು. ಮತ್ತೆ ನಾನು ಅಂಗನವಾಡಿಗಳಲ್ಲೂ ಮಕ್ಳಿಗೂ ಧ್ಯಾನ ಹೇಳ್ಕೊಟ್ಟಿದ್ದೀನಿ ಮೇಡಮ್. ಮಕ್ಳು ಸಹ 5 ನಿಮಿಷ ಕೂರ್ತವೆ ಮೇಡಮ್, ಆಮೇಲೆ ಕಣ್ಬಿಡೋದು ಎಲ್ಲ ಮಾಡ್ತಿರ್ತಾರೆ. 5 ನಿಮಿಷ ಅಲ್ಲಾಡ್ದಂಗೆ ಕೂರ್ತಾರೆ ಮೇಡಮ್. ಮತ್ತೆ ಭಗವದ್ಗೀತೆ ಶ್ಲೋಕಗಳೆಲ್ಲ ಹೇಳ್ಕೊಟ್ಟಿದ್ದೀನಿ. ಮತ್ತೆ ನಾನು ಅಲ್ಲಿ ಬೆಂಗಳೂರಲ್ಲಿ ಇದ್ದಾಗ ಇಸ್ಕಾನ್ ಟೆಂಪಲ್ಗೆ ಹೋದೆ, ಕರ್ಕೊಂಡು ಹೋದ್ಲು ನನ್ನ ಮಗಳು. ಅಲ್ಲೆಲ್ಲ 7 ಗಂಟೆಗೆ ಭಗವದ್ಗೀತೆ ಕೇಳ್ತಿದ್ರು. ನಾನು ದುಡ್ಡು ಕೊಟ್ಟೇನ ಕೇಳ್ತಿದಾರೇನೋ ಅಂತೇಳಿ ನಿಂತ್ಕೊಂಡೇ ಕೇಳಿಸ್ಕೊಂತಿದ್ದು ಮೇಡಮ್. ಅವರು ಕುತ್ಕೊಳ್ಳಿ ಮೇಡಮ್ ಅಂತ ಹೇಳಿದ್ರು ನನಗೂ ನನ್ನ ಮಗಳಿಗೂ.
ಆಮೇಲೆ ಎಲ್ಲ ಮುಗಿದ್ಮೇಲೆ ನಾವು ನಾಳೆಯಿಂದ ಬರ್ಬೋದಾ ಹೆಂಗ್ ಕೇಳ್ಬೇಕಲ್ಲ ಅಂತಂದೆ. ಅವಾಗ ಅಷ್ಟೊತ್ತಿಗೆ ಅವ್ರಿಗೆ ಏನ್ ಅರ್ಥ ಆಯ್ತೋ, ನಾಳೆಯಿಂದ ಬನ್ನಿ ಮೇಡಮ್ ನೀವು, ಡೈಲಿ ಇರುತ್ತೆ ಭಗವದ್ಗೀತೆ ಕ್ಲಾಸು, ನೀವು ಬನ್ನಿ ನೀವು ಅಂತ ಹೇಳಿದ್ರು. ನನಗೆ ಅವಾಗ ನಾನು ಈ ತರ ಇರ್ಲಿಲ್ಲ ಮೇಡಮ್, ನನ್ ತಲೆಯಲ್ಲಿ ಕೂದ್ಲಿರ್ಲಿಲ್ಲ, ನಾನು ಈ ತರ ನನ್ಗೆ ಗೊತ್ತು ಮಾಡಕ್ಕೆ ಆಗ್ತಿರ್ಲಿಲ್ಲ, ಆ ತರ ಇದ್ದೆ. ಅಂತಳಿಗೆ ಅವರು ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಅಷ್ಟೊಂದು ಇದ್ ಮಾಡಿದ್ರಲ್ಲ, ನನಗೆ ತುಂಬಾ ಖುಷಿ ಆಯ್ತು ಮೇಡಮ್. ಅವತ್ತಿಂದ 7:30 ಕರೆಕ್ಟಾಗಿ ಹೋಗ್ತಿದ್ದೆ, ಭಗವದ್ಗೀತೆ ಕೇಳ್ಕೊಂಡೆ, ಕೃಷ್ಣನ್ ಬಗ್ಗೆ ತಿಳ್ಕೊಂಡೆ. ಆಮೇಲೆ ನನಗೆ ರಂಗೋಲಿ ಹಾಕೋದು ಅಂದ್ರೆ ಇಷ್ಟ ಮೇಡಮ್. ಒಂದಿವ್ಸ ಬರ್ಬೇಕಾರೆ, ಅಯ್ಯೋ ಇವರೆಲ್ಲ ಎಷ್ಟ್ ಚೆನ್ನಾಗಿ ರಂಗೋಲಿ ಹಾಕ್ತಿದ್ದಾರೆ, ನಮ್ಗಿಂತ ಅದೃಷ್ಟ ಇಲ್ವಲ್ಲ, ಇವ್ರು ನಮಗ್ ಬಿಟ್ಕೊಡಲ್ಲ ಅನ್ಕೊಂಡ್ ಬಂದೆ ಮೇಡಮ್. ಮಾರನೇ ದಿನನೇ ಮೇಡಮ್ ನೀವ್ ರಂಗೋಲಿ ಹಾಕ್ತೀರಾ ಅಂತ ಕೇಳಿದ್ರು ಮೇಡಮ್ ಅವರು. ನಾನು ಇದ್ ಹೆಂಗೆ ಎಲ್ಲ ಹೆಂಗ್ ಸಾಧ್ಯ ಅನ್ನಿಸ್ತು ಮೇಡಮ್. ಅವಾಗ ಆಯ್ತು ಅಂತ ನಂಗೆ ಕಷ್ಟಪಟ್ಟು ಅವರೆಲ್ಲ ಗುಡಿಸ್ಕೊಡೋರು. ನೀವು ಏನು ಮಾಡ್ಬೇಡಿ ಮೇಡಮ್, ಬರೀ ರಂಗೋಲಿ ಹಾಕಿ ಅಂತ ಹೇಳಿ ನಾನು ಅಲ್ಲಿ ತುಂಬಾ ದಿನ ರಂಗೋಲಿನೇ ಹಾಕ್ದೆ ಮೇಡಮ್. ಇವಾಗ ಹೋದ್ರು ಅಷ್ಟು ಇದ್ ಮಾಡ್ತಾರೆ. ನಾನು ಭಗವದ್ಗೀತೆನು ಇಲ್ಲಿ ಹಳ್ಳಿಗಳಿಗೆ ಕೊಡ್ಬೇಕು ಅಂತ ಎಷ್ಟೊಂದ್ ಜನಕ್ಕೆ ಕೊಡ್ತಾ ಇದ್ದೀನಿ, ಭಗವದ್ಗೀತೆ ಓದಿ ಧ್ಯಾನ ಮಾಡಿ ಅಂತ ಎಲ್ಲ ಹೇಳ್ತಾ ಇದೆ ಮೇಡಮ್. ನಾವು ಕ್ಷಮಿಸ್ಬಿಡ್ಬೇಕು ಮೇಡಮ್, ಯಾರ ದ್ವೇಷನೂ ಕಟ್ಕೋಬಾರ್ದು. ಯಾರೇ ಜಗಳ ಆಡಿದ್ರು ಕ್ಷಮಿಸ್ಬಿಟ್ರೆ ನಮ್ಗೆ ಯಾವ್ದು ಇರಲ್ಲ ಮೇಡಮ್, ಅದನ್ನ ಮುಂದಿನ ಜನ್ಮಕ್ಕೆ ತಗೊಂಡೋಗ್ಬಾರ್ದು ಅಂತಾನು ನಾನು ತಿಳ್ಕೊಂಡಿದ್ದೀನಿ ಮೇಡಮ್. ಮತ್ತೆ ಮರ್ಕೋಬಾ ಪಿರಮಿಡ್, ಓಂಕಾರೇಶ್ವರ ಪಿರಮಿಡ್ಗೆ ನಾನು ಸ್ಟಾರ್ಟಿಂಗ್ ಹೋಗಿದ್ದು ಮೇಡಮ್, ನಂಗೆ ಹುಷಾರಿಲ್ದಾಗ. ಅಲ್ಲಿಗೆ ಹೋದ್ರೆ ಮೇಡಮ್ ನನ್ಗೆ ಸ್ವರ್ಗಕ್ಕೆ ಹೋದಂಗಾಯ್ತು ಮೇಡಮ್. ನನ್ ಭಗವಂತ ನನ್ಗೆ ಇಷ್ಟೊಂದು ಕಾಯಿಲೆಲಿ ಇಷ್ಟು ಬದುಕಿಸ್ಕೊಂಡಿದ್ದಾನೆ ಅಂದ್ರೆ, ನಾನು ಇದನ್ನೆಲ್ಲ ನೋಡ್ತಿದ್ದೀನಲ್ಲ ಅಂತ ನನಗೆ ಸ್ವರ್ಗಕ್ಕೆ ಹೋಗಿ ಬಂದಷ್ಟು ಖುಷಿ ಆತದನ್ನೆಲ್ಲ ನೋಡಿ. ಅಲ್ಲಿ ಕ್ರಿಸ್ಟಲ್ ಇರೋದು, ಅಲ್ಲಿ ಜನಗಳು, ಅವ್ರು ಮಾತಾಡ್ಸೋ ರೀತಿ ಎಲ್ಲ ನೋಡಿ ಅಷ್ಟು ಇಷ್ಟು ಒಳ್ಳೆ ಜನ ಇರ್ತಾರ ಬೆಂಗಳೂರಲ್ಲಿ. ಬೆಂಗಳೂರು ಅಂದ್ರೆ ಹಂಗೆ ಹಿಂಗೆ ಅಂತಾರಲ್ಲ ಅಂತ ನನಗೆ ಅವತ್ತೇ ಬೆಂಗಳೂರು ಬಗ್ಗೆ ಒಂಥರ ಒಳ್ಳೆ ಭಾವನೆ ಬಂತು ಮೇಡಮ್. ಇಲ್ಲಿ ಎಷ್ಟು ಇಲ್ಲಿ ಬರೋ ಹೊತ್ತಿಗೆ ನನಗೆ ಧ್ಯಾನ ಸಿಕ್ಕಿದ್ದು ಅಂತ. ಮತ್ತೆ ಅಯ್ಯಪ್ಪ ಸರ್ ನನಗೆ ಯೋಗಿ ಆತ್ಮಕತೆ ಬುಕ್ ಕೊಟ್ರು ಮೇಡಮ್, ಅದನ್ನ ಓದ್ದೆ ಮೇಡಮ್. ಅದ್ರಲ್ಲಿ ನನಗೆ ಅದ್ ಎಷ್ಟು ಧ್ಯಾನ ಸಿಕ್ತು ಅಂದ್ರೆ, ನನಗೆ ಹುಷಾರಿಲ್ದಾಗ ನನಗೆ ನಿದ್ದೆ ಬರ್ತಿರ್ಲಿಲ್ಲ. ಅದನ್ನ ನನಗೆ ಹಿಂಗ್ ಇಟ್ಕೊಂಡ್ ಮಲಗಿದ್ರೆ ನನಗೆ ನಿದ್ದೆ ಬರ್ತಿದ್ದು ಮೇಡಮ್, ಇಲ್ಲ ಅಂದ್ರೆ ನನಗೆ ನಿದ್ದೆನೆ ಬರ್ತಿರ್ಲಿಲ್ಲ. ಆಮೇಲೆ ನಿದ್ದೆ ಬರ್ತಾ ಇಲ್ಲ ಅಂದ್ರೆ, ಅಮ್ಮ ನಿನ್ ಬುಕ್ಕು ನೋಡು ಅಲ್ಲಿ ಐತೆ, ತಡಿ ತಂದ್ಕೊಡ್ತೀನಿ ಅಂತ ನನ್ ಮಗಳು ತಂದ್ಕೊಡಾಳು ಮೇಡಮ್. ನನ್ ಮಗ ಎಲ್ಲಾರು ಧ್ಯಾನ ಇರ್ಲಿ, ಎಲ್ಲಿ ಐತೆ ಅಂತೀನಿ ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋರು ನನ್ ಮಗಳು ಮಗ ಎಲ್ಲ. ನನ್ಗೆ ಧ್ಯಾನಕ್ಕೆ ತುಂಬಾ ಸಹಕಾರ ಮಾಡಿದಾರೆ ಮೇಡಮ್ ನಮ್ಮ ಮನೇಲಿ. ನಮ್ಮ ಅಮ್ಮನೂ ಅಷ್ಟೇ, ನಿಂಗೆ ಹುಷಾರಿಲ್ದಾಗ ಧ್ಯಾನ ಬಿಟ್ಬಿಟ್ಲಲ್ಲ ಅಂತ ಕೊರಗದು ಮೇಡಮ್. ಇಲ್ಲ ಕಣಮ್ಮ, ನಾನು ಮಲ್ಕೊಂಡೇ ಮಾಡ್ತೀನಿ, ಸುಮ್ನಿರು ನೀನು ಅಂತ ಸಮಾಧಾನ ಮಾಡ್ತಿದ್ದೆ ಮೇಡಮ್. ಮತ್ತೆ ಸೀತಾಯಣ ಬುಕ್ ಓದ್ದೆ, ಪತ್ರಿಜಿಯವ್ರ ಗುರುಗಳು ಮಲ್ಕೊಂಡೆ ನನ್ಗೆ ಎಷ್ಟಾಗುತ್ತಷ್ಟು ಬುಕ್ಕುಗಳು ಓದ್ತಿದ್ದೆ ಮೇಡಮ್. ಮತ್ತೆ ಪದ್ಮಮ್ಮ ಅವರು ಇವಾಗ್ಲೂ ನನಗೆ ಕಾಲ್ ಮಾಡ್ತಿರ್ತಾರೆ, ಮನೆ ಧ್ಯಾನ ಹೆಂಗ್ ನಡೀತಾ ಇದೆ, ಈ ತರ ಮಾಡು ಅಂತ ಎಲ್ಲ ಹೇಳ್ತಿರ್ತಾರೆ. ಮತ್ತೀಗ ನಮ್ಗೆ ಯಶೋಧ ಮೇಡಮ್ ಸಿಕ್ಕಿದ್ದಾರೆ, ಮತ್ತೆ ನೀವೆಲ್ಲ ಸಿಕ್ಕಿದ್ದೀರಾ ಮೇಡಮ್. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇಂಥ ವೇದಿಕೆ ನನಗೆ ಸಿಕ್ಕಿದ್ದಕ್ಕೆ ನಾನು ಯಾವತ್ತೂ ಈ ತರ ಮಾತಾಡಿಲ್ಲ ಮೇಡಮ್. ನಾನು ಇವತ್ತೇ ಫಸ್ಟ್ ಮಾತಾಡ್ತಿರೋದು. ನಾನು ಯಾವತ್ತೂ ಇಂಥ ಕ್ಲಾಸ್ಗೆಲ್ಲ ಅಟೆಂಡ್ ಆಗಿಲ್ಲ. ಹೇಳ್ತಿದ್ದೆ ಎದುರು ಬದ್ರು ಇದ್ದಾಗ, ಅಷ್ಟ್ ಬಿಟ್ರೆ ನನಗೆ ಯಾವ ಧ್ಯಾನ ಈ ತರ ಹೇಳ್ಬೇಕು ಏನು ನನಗೆ ಗೊತ್ತಿಲ್ಲ. ಯಶೋಧ ಮೇಡಮ್ ಈ ತರ ಇದೆ, ಒಂದ್ ಮಾತಾಡಿ ಕ್ಲಾಸ್ ಮಾಡಿ ಅಂತ ಹೇಳಿದ್ರು. ನಾನು ಆಯ್ತು ಅಂತ ಒಪ್ಕೊಂಡೆ ಮೇಡಮ್. ಮತ್ತೆ ಇವತ್ತು ಅಷ್ಟ್ ಖುಷಿಯಾಗಿ ನಾನು ಇದ್ ಮಾಡ್ತಿದ್ದೀನಿ, ನೆಟ್ವರ್ಕ್ ಹೋಗ್ಬಿಡದ ಮೇಡಮ್. ನನ್ಗೆ ಯಾಕಿಂಗ್ ಆಯ್ತಲ್ಲ ಅಂತ ಒಂದ್ಸರಿ ಯೂನಿವರ್ಸ್ಗೆಲ್ಲ ಕೇಳ್ಕೊಂಡೆ, ಇಲ್ಲ ಆಗುತ್ತೆ ಸುಮ್ನಿರು ಅಂತ ನನ್ ಮನ್ಸಲ್ಲಿ ಹೇಳ್ತೈತೆ. ಮತ್ತೆ ಯಶೋಧ ಮೇಡಮ್ ಯಾಕೆ ಹಿಂಗ್ ಹೇಳಿದ್ರಲ್ಲ, ಇವತ್ ಬೇಡ ಇನ್ನೊಂದ್ ದಿವಸ ಕ್ಲಾಸ್ ಕೊಡುವಂತ್ರಿ, ಬೇರೆ ಕ್ಲಾಸ್ ಸ್ಟಾರ್ಟ್ ಆಯ್ತು ಅಂದ್ರಲ್ಲ ಅಂತ ಅನ್ಕೊಂಡೆ. ಆಮೇಲೆ ಅಶ್ವಿನಿ ಮೇಡಮ್ ಹೇಳಿದ್ರಲ್ಲ, ಅಶ್ವಿನಿ ಮೇಡಮ್ಗೆ ಯಶೋಧ ಮೇಡಮ್ಗೆ ಎಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ಮತ್ತೆ ಈ ವೇದಿಕೆ ಮೇಲಿರ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದ ಹೇಳ್ತೀನಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್.